ಜನದು ಬಂದಿದ್ದ ಅದ್ರಾಗ ಹತ್ತಿ ಭಾಳ ಚಲೋ ಅಡಿಗೆ ಮಾಡ್ಯಾಳ ಅನ್ನಕತ್ತಾಳ. ಮಸ್ತ್ ಸಂಪು ಊಟ ಮಾಡಿ ಆಮೇಲೆ ಅತ್ತಿ ಜೋಡಿ ಮಾತಾಡಿದ್ರ ಆಯ್ತಂತ ತಿಳ್ಕೊಂಡು ಮುಖಾಮರ್ಜನ ಮಾಡ್ಕೊಂಡು ಮಸ್ತ್ ಹತ್ತಿ ಮನಿ ಹಾಕಿದ್ಲು. ಅದು 1ನೇ ದಿನ 2ನೇ ದಿನ ಅಟ್ಟ ಇರ್ತದ್ರಿ ಅದು ಪ್ರೀತಿ. 1ನೇ ದಿನ ಹತ್ತಿ ಮನಿ ಹಾಕ್ತಾಳ, ಆಮೇಲೆ ಚಾಪಿ ಹಚ್ಚಿರ್ತಾಳ, ಮುಂದೆ ನೆಲದ ಮೇಲೆ ಕುಡಿಸಿರ್ತಾಳ. ಅದು ಬೇಡ ಅಂದ್ರೆ ಒದ್ದು ಹೊರಗೆ ಓಡಿಸ್ತಾಳ. ಯಾವಾಗ ಭಾಳ ಚಲೋ ಊಟ ಮಾಡ್ಯಾಳ ಅತ್ತಿ ಅಂತ ತಿಳ್ಕೊಂಡು ಮನಿ ಮೇಲೆ ಮಸ್ತ್ ಬಂದು ಕುಂತ ಅತ್ತಿ ತಗೊಂಡು ಬಂದ್ಲರಿ ಅಡಿಗೆ ಮನಿಯಿಂದ. ಅಲ್ಲೇಂದ್ರ ಚಪಾತಿ ಅಂತೂ ಮಾಡಿಲ್ರಿ, ಮಸ್ತ್ ಹೋಳಿಗೆ ಉಂಡ್ರಿ, ಇಲ್ಲ ಅಂದ್ರೆ ಕರಿಗಡಬ ಉಂಡ್ರಿ. ಮ್ಯಾಲ ಮಸ್ತ್ ತುಪ್ಪ ಹಾಕಿದ್ಲು. ಯಾವಾಗ ಕರಿಗಡಬ ಉಂಡ ಅವಾಗ ನೋಡ್ಬೇಕು ಹೊಟ್ಟೆ ಆನಂದ ಆಯ್ತು. ಏನ್ರಿ ಅತ್ತಿಯರ ಎಷ್ಟು ಚಂದ ಎಷ್ಟು ಚಲೋ ಮಾಡಿರಲ್ಲ ಅಡ್ಗಿ, ಇಂಥ ಕರಿಗಡಬ ನನ್ನ ಜೀವನದಾಗ ಉಂಟಿಲ್ಲ ನೋಡ್ರಿ ಅಂದ. ಇಂಥ ಕರಿಗಡಬ ನನ್ನ ಜೀವನದಾಗ ತಿಂದಿಲ್ಲ ನಾನು. ಅಳೇಂದ್ರ ನನ್ನ ಕೈಯಾರ ಏನ್ ತಿನ್ನೋದು ನೀವು? ನನ್ನ ಮಗಳ ಭಾಳ ನನಗಿಂತ ಭಾಳ ಚಲೋ ಮಾಡ್ತಾಳ, ಆಕಿ ಕೈಯಿಂದ ಒಮ್ಮೆ ತಿಂದಿಲ್ಲ ನೀವು ಅಂದ್ರಕ್ಕೆ. ಅವಾಗ ಅವ ಅಂದ, ಅತ್ತೆರ ನಿಮ್ಮ ಮಗಳು ಇಂಥ ಅಡಿಗೆ ಮಾಡ್ತಾಳ ಅನ್ನೋದು ಗೊತ್ತಿಲ್ಲ ನನಗೆ ಅಂದ. ಆಕೆ ಒಮ್ಮೆನೂ ಕೂಡ ಇಂಥದ್ದು ಏನು ತಿನ್ಸೇ ಇಲ್ಲ, ಬರೀ ಅದ ಅನ್ನ ಸಾಂಬಾರು ಅನ್ನ ಸಾಂಬಾರು, ಅದ ಮುದ್ದಿ, ಅದ ಅನ್ನ ಅದ ಸಾಂಬಾರು. ಅವಾಗ ಅತ್ತಂದ್ಲು, ಮೊದಲು ಹೋಗಿ ನನ್ನ ಮಗಳ ಕೈಯಿಂದ ಉಂಡ್ರಿ, ಇನ್ನೂ ಖುಷಿ ಆಕ್ಕಿರಿ ನೀವು. ಅವಾಗ ಆಯ್ತಂತ ಎಲ್ಲ ಮಾತುಕತೆ ಮುಗಿತ್ರಿ. ಎಲ್ಲ ಮಾತಾಡಿ ಅತ್ತಿ ಜೋಡಿ ಹೊತ್ತು ಮುಳುಗಾಕ ಬಂತು. ಅತ್ತೆರ ನಾ ಹೊಕ್ಕಿನ್ರಿ, ಇನ್ನು ನನ್ನ ಬಿಲ್ ಕೊಡ್ರಿ ಅಂತ ಹೇಳಿದಾಗ ಅವಾಗ ಆಯ್ತ್ರಿ ಅಳೆಯಂದರ ಅಂತ ತಿಳ್ಕೊಂಡು ಮತ್ತೆ ಕಡೆ ಬಂದ್ರ ಬರ್ರಿ, ಆಗಾಗ ಬರ್ತಾ ಇರಿ ಅಂತ ಅಂದ್ಲ ಅತ್ತಿ. ಆಯ್ತಂತ ತಿಳ್ಕೊಂಡು ಹೊಸ್ತಿಲ ದಾಟಿ ಹೊರಗೆ ಕಾಲಿಟ್ಟರಿ. ಇಟ್ಟ ತಕ್ಷಣ ನೆನಪಾಯ್ತ, ಇದು ಮಾಡಿದ್ರಲ್ರಿ ಅದು ಹೋಳ್ಗಿ ತರ ಇನ್ನೊಂದು, ಅದಕ್ಕೇನಂತಾರ್ರಿ ಅತ್ತೆಯರ ಅಂತ ಕೇಳಿದ. ಯಾಕಂದ್ರೆ ನೆನಪಿಟ್ಕೊಂಡು ಹೋಗ್ಬೇಕಲ್ರಿ, ಅದಕ್ಕೆ ಕರಿಗಡಬ ಅಂತಾರ ನೋಡ್ರಿ ಅಳೆಯಂದ್ರ. ಅದನ್ನ ನೆನಪಿಟ್ಕೊಳಕ್ಕೆ ಸಣ್ಣ ಹುಡುಗರು ಅನ್ನಕತ್ತಿರ್ತಾವ ನೋಡ್ರಿ, ಒಂದ್ ಏನ್ರಿ ಶಬ್ದ ನೆನಪಿಟ್ಕೊಂಡ್ರೆ ಬಸ್ಯ 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 ಅನ್ಕೋತನ ಕೂತಿರ್ತಾವ. ಯಾಕಂದ್ರೆ ಆ ಶಬ್ದ ತಲೆ ಒಳಗೆ ಉಳಿಬೇಕಂತ. ಅವ ಕರಿಗಡಬ ಕರಿಗಡಬ ಅನ್ಕೋಂತ ಹೊಂಟಾರ್ರಿ, ತಲೆಯಾಗ ಉಳಿಬೇಕಲ್ರಿ ಅದು. ಹೋದ ಕೂಡ ಮತ್ತೆ ಮರ್ತ್ ಬಿಟ್ರ. ಅವಾಗೆಲ್ಲ ಎಲ್ರಿ ಹಲೋ, ಈಗೆಲ್ಲ ತವ್ರ ಮನಿ ಹಿಂಗೆ ದಾಟಿದ್ವಿ ಅಂದ್ರೆ ಆಗಿಂದಾಗ ಫೋನ್ ಹೊಡೆದ ಬಿಟ್ಟಿರ್ತಾರ, ಹಲೋ ಮಮ್ಮಿ ಎಲ್ಲದಿ. ಈಗೆಲ್ಲ ಎಲ್ಲಿರಿ ಫೋನ್? ಅವಾಗೆಲ್ಲ ಫೋನ್ ಇರ್ಲಿಲ್ಲ, ಕಾರ್ ಇರ್ಲಿಲ್ಲ, ಬಹಳ ದೂರ ಬರ್ತೀವಿ ಅಂದ್ರೆ ಚಲೋ ಗಾಡಿ ಇರ್ಲಿಲ್ಲ, ಕಾಲ್ನಡಿಗೆ ಒಳಗೆ ನಡ್ಕೊಂಡು ಬರ್ಬೇಕು. ಯಾವಾಗ ಆ ಕರಿಗಡಬ ಹೆಸರು ಕೇಳಿ ಅನ್ಕೋಂತ ಹೊಂಟ ನೋಡ್ರಿ, ಕರಿಗಡಬ 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 ಕರಿಗಡಬ. ಈ ಕಡೆ ಹೊಳಿಯಿಂದ ಆ ಕಡೆ ದಂಡಿ ದಾಟಿ ಹೋದ. ಊರ ಪ್ರವೇಶ ಆದ ತಕ್ಷಣ ಒಂದು ಅಗಸಿ ಅಂತ ಇರ್ತದ್ರಿ, ಹೌದಲ್ಲ? ಆ ಅಗಸಿ ಮಧ್ಯದೊಳಗ ಒಂದು ಕಲ್ಲು ಇಟ್ಟಿರ್ತಾರ ನೋಡ್ರಿ, ಅದಕ್ಕೇನಂತಾರಿ? ನಡು ಮಧ್ಯದೊಳಗ ಬೋರ್ಗಲ್ಲ. ಯಾವಾಗ ಹಿಂಗ ಕಣ್ಣು ಮುಚ್ಚಿ ಮ್ಯಾಲ ಮುಖ ಮಾಡಿ ಕರಿಗಡಬ 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 ಅನ್ಕೋಂತ ಬರಾಕತ್ತಿದ್ದ, ಆ ಬೋರ್ಗಲ್ಲಿಗೆ ಯಾವಾಗ ಎಡವಿದ ಕೆಳಗೆ ಬಿದ್ದ ಹುಯ್ಕ್ ಅಂದ ನೋಡ್ರಿ. ಹೊಯ್ತದ ಕರಿಗಡಬ ಹಾರಿ ಹೊಯ್ತದ. ಹೊಯ್ಕ 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 ಅನ್ಕೋಂತ ಹೊಂಟ. ಮೈ ಎಲ್ಲ ಹೊಲಸಾಗಿತ್ತು. ಮನೆ ಮುಂದೆ ಬಂದ ನಿಂತ ಹೊಯ್ಕ 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 ಅನ್ನಕತ್ತಿದ್ದ. ಒಳಗಿಂದ ಓಡಿ ಬಂದ್ಲಿಕ್ಕಿ ಹೆಂಡತಿ, ರೀ ಏನ್ರಿ ಇದು ನಿಮ್ಮ ಅವಸ್ಥೆ, ಎಲ್ಲಿ ಬಿದ್ದು ಬಂದಿರಿ? ಮೈ ಎಲ್ಲ ಹೊಲಸಾಗಿತ್ತು. ಅವ್ ಏನು ಹೇಳೋಲಾಗೆ ನಾವು ಹೊಯ್ಕ 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 ಅನ್ನಕತ್ತನ್ರಿ. ಅವಾಗ ಏನ್ರಿ ಇದು ಮಹಾಮಂತ್ರ, ಎಲ್ಲಿಂದ ತಗೊಂಡು ಬಂದಿರಿ? ಹೋದಾರಿ ಒಳಗ ಹೊಯ್ಕ 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 ಅನ್ಕೊಂತ. ಅಕ್ಕಿಗೆ ಚಿದ್ರ ಹಿಡಿತಿರ್ ತಲಿ, ನನ್ನ ಗಂಡಗೆ ಎಲ್ಲರೂ ಯಾವ್ದಾರ ನಾಯಿ ಕಚ್ಚಿ ಹುಚ್ಚ ಹಿಡ್ದೈತ ಅನ್ಕೊಂಡ್ಲಕ್ಕಿ. ನನ್ನ ಗಂಡಗೆ ಏನೋ ಆಗೈತ ಅಂತ ಡಾಕ್ಟ್ರಿಗೆ ಫೋನ್ ಹೊಡ್ಯಾಕತ್ಲು. ಅವಾಗ ಅವ ಅಂದ, ನಿಮ್ಮ ಅವು ಹೇಳ್ಯಾಳ, ನಿಮ್ಮ ಅವನಕ್ಕಿಂತ ನೀ ಭಾಳ ಚಲೋ ಹುಯ್ಕ್ ಮಾಡ್ತಿ ಅಂತ ಇವತ್ತು ಹುಯ್ಕ್ ಮಾಡಿಕೊಡ ಅಂದ. ಅವಾಗ ಅಕ್ಕಿಗೆ ಆಶ್ಚರ್ಯ ಆಯ್ತು, ಇದೇನಿದು ಹುಯ್ಕ್ ಅಂದ್ರೆ ನನಗೆ ಗೊತ್ತೇ ಇಲ್ಲ, ಹೊಸ ಶಬ್ದ ಎಲ್ಲಿಂದ ತಗೊಂಡು ಬಂದಿರಿ? ಏನು ಗೊತ್ತಿಲ್ಲ, ನೀವತ್ತು ಹುಯ್ಕ್ ಮಾಡ್ಬೇಕಂದ್ರೆ ಮಾಡ್ಬೇಕಿರ್ಲಿಕ್ಕಂದ್ರೆ ಲಜ್ಜಿ ಬೀಳ್ತಾ ನೋಡು ಅಂದ. ಈಕೆ ತಲೆ ಮೇಲೆ ಕೈ ಇಟ್ಕೊಂಡು ಮತ್ತೆ ಗಂಡನ ಮಾತು ಕೇಳ್ಬೇಕಲ್ರಿ. ಗಂಡನ ಮಾತು ಕೇಳಿಕಂದ್ರೆ ನಡೆಯಂಗಿಲ್ಲ. ಕೇಳ್ತೀರೇನ್ರಿ? ಕೇಳಬೇಕು. ಈಗ ಹಂಗಿಲ್ರಿ, ಬದಲಾಗಿ ಬಿಟ್ಟತಿ ಗಂಡನ ಮಾತು. ಏ ಅಪ್ಪ ನಾವೇ ಕೇಳೋಣ್ರಿ ಅಂತೀರಿ ನೀವು.
ಯಾಕಂದ್ರೆ ಮನಿ ಎಲ್ಲ ಕೀ ಅವ್ರ ಕಡೆನ ಅದಾವು, ಎಲ್ಲಿ ಕೇಳ್ಬೇಕು. ಈಗ ಹೆಂಗ ಪರಿಸ್ಥಿತಿ ಆಗೈತಂದ್ರೆ ಅವಾಗ ಗಂಡನ ಮಾತ ಆ ಮಾತುಗಳ ಪರಬ್ರಹ್ಮ ಅನ್ಕೋತಿದ್ರು ಅವರು. ಈಗಿಲ್ಲವು. ಈಗ ಹೆಂಡತಿ ಮಾತು ಗಂಡ ಕೇಳ್ಬೇಕು. ಈಗ ಹಂಗ ಬದಲಾಗಿ ಬಿಟ್ಟತ್ತು. ನಾನು ಹಿಂಗ ವೇದಿಕೆ ಒಳಗ ಹಿಂಗ ಮಾತಾಡುವಂತ ಸಂದರ್ಭದೊಳಗ ಎಲ್ಲರಿಗೂ ಕೇಳಿದೆ, ಯಾರ ಹೆಂಡತಿ ಮಾತು ಕೇಳ್ತೀರಿ ಅವ್ರ ಕೈ ಎತ್ರಿ ಅಂದೆ. ಅವಾಗ ಎಲ್ಲರೂ ಕೈ ಎತ್ತಿದ್ರಿ. ಅಲ್ಲಿ ದೂರದೊಳಗೆ ಕುಳಿತಂತ ಒಬ್ಬ ಮನುಷ್ಯ ಕೈ ಎತ್ತಿರ್ಲಿಲ್ಲ. ಅವಾಗ ನಾ ಹಿಂಗೆ ಕೈ ಮಾಡಿ ಹೇಳ್ದೆ, ನೀ ಹೆಂಡತಿ ಮಾತು ಕೇಳಂಗಿಲ್ಲೇನಪ್ಪ ಅಂತಂದೆ. ಅವಾಗ ಓಡಿ ಬಂದ, ಈ ಕಡೆ ಓಡಿ ಬಂದ ಮೈಕ್ ಎಸ್ಕೊಂಡು ಅವನ ಏನು ಅನ್ಬೇಕ್ರಿ ಅವ, ಅಪ್ಪರ ನೀವೇನು ಹೇಳಿರಿ, ಹೆಂಡತಿ ಮಾತು ಯಾರು ಕೇಳ್ತಾರ ಅವ್ರ ಕೈ ಎತ್ರಿ ಅಂದಿರಿ. ನಾನು ಹೆಂಡತಿ ನನಗೆ ಕೈ ಎತ್ತಾಕ ಪರ್ಮಿಷನ್ ಕೊಟ್ಟಿಲ್ಲ, ನಾನೇ ಕೈ ಎತ್ತಲ್ರಿ ಅಂದವ. ಹೆಂಗಿರ್ತಾವ ನೋಡ್ರಿ ಪರಿಸ್ಥಿತಿ. ಯಾವಾಗ ಹೊಯ್ಕ ಮಾಡ್ಲಿಲ್ಲ ಅಂದ್ರೆ ಲಜ್ಜೆ ಬೀಳ್ತಾವ ಅಂತ ತಿಳ್ಕೊಂಡು ಹೆಂಡತಿ ತಲೆ ಮೇಲೆ ಕೈ ಇಟ್ಕೊಂಡು ನೋಡಕತ್ಲು, ವಿಚಾರ ಮಾಡಕತ್ಲು. ಏನಿದು ಹೊಯ್ಕ್ ಅಂದ್ರೆ ಗೊತ್ತೇ ಇಲ್ಲ. ಇವ್ರನ್ನ ಎಲ್ಲಾರನ್ನೂ ಕೇಳಿದ್ಲು. ಫೋನ್ ಮಾಡ್ಬೇಕಂದ್ರೆ ಅವಾಗಿನ ಕಾಲದೊಳಗೆ ಫೋನ್ ಎಲ್ಲಿ, ಏನೂ ನಡೆಯಂಗಿಲ್ಲ. ಗಂಡ ಇಲ್ಲೇ ಹೊರಗೆ ಹೋಗಿ ಬರ್ತೀನಿ, ಒಂದು 5-10 ನಿಮಿಷ ಹೋಗಿ ಬರೋದ್ರೊಳಗೆ ಹೊಯ್ಕ್ ಮಾಡ್ಬೇಕಂದ್ರೆ ಮಾಡ್ಬೇಕು ಅಂದ.